ಶೂಟಿಂಗ್ನ ಪ್ರಯುಕ್ತ ನಾನು ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ ನನ್ನ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೆ. ಕೊನೆ ಮೂಮೆಂಟಲ್ಲಿ ಯಾರೋ ಬೇರೆಯವರು ಶೂಟ್ ಮಾಡಬೇಕಿತ್ತು, ಬಟ್ ಅವ್ರು ಮಾಡಲಿಲ್ಲ. ಗೊತ್ತಿರೋ ರೆಫರೆನ್ಸ್ ಮೂಲಕ ಇದು ಅರ್ಜೆಂಟ್ ಇದೆ, ನೀವು ಮಾಡಿಕೊಡಿ ದಯವಿಟ್ಟು ಅಂತ ಕೇಳಿದ್ರು. ನಾನು ಹೋದೆ. ಬೆಳಿಗ್ಗೆ 7 ಗಂಟೆಯಿಂದ ಶೂಟ್ ಮಾಡ್ತಿದ್ದೀವಿ. 10 ಗಂಟೆ ಆದರೂ ಅವರು ನಿಮ್ಗೆ ನೀರು ಬೇಕಾ, ಕಾಫಿ ಬೇಕಾ ಏನೂ ಕೇಳಲಿಲ್ಲ. ನಾನು ಕೇಳಿದೆ, 10 ಗಂಟೆ ಆಯಿತು, ಬ್ರೇಕ್ಫಾಸ್ಟ್ಗೆ ಏನಾದ್ರು ಅರೇಂಜ್ ಮಾಡಿದ್ದೀರಾ ಅಂತ. ಅಯ್ಯೋ, ನಂಗೆ ಮರ್ತು ಹೋಗ್ಬಿಡ್ತು ಮೇಡಮ್, ನಿಮ್ಮ ಫೋನೆಲ್ಲ ಮಾಡಿ ಮಾತಾಡದೆ ಮಾಡ್ತೀನಿ ಅಂತ ನಂಗೆ ಮರ್ತು ಹೋಯಿತು ಅಂತ ಹೇಳಿದ್ರು. ಆ ಕಂಪನಿಯ ಮಾಲೀಕರು, 100 ಕೋಟಿ ಆದಾಯ ಇರುವಂತಹ ಕಂಪನಿ, 80 ಜನ ಎಂಪ್ಲಾಯೀಸ್ ಇದ್ದಾರೆ, ಆಫೀಸ್ ಬಾಯ್ಸು, ಕಾರ್ ಡ್ರೈವರ್ಸು, 8-10 ಕಾರು ಎಲ್ಲ ನಿಂತಿದೆ. ಅವ್ರಿಗೆ ಮರ್ತು ಹೋಯಿತು ಅಂತ ಹೇಳಿದರು. ನಾನು ಆಫೀಸ್ ಬಾಯ್ಗೆ ಒಂಚೂರು ದುಡ್ಡು ಕೊಟ್ಬಿಟ್ಟು, ಇಲ್ಲಿ ಪೆಟ್ಟಿಗೆ ಅಂಗಡಿ ಅಂತೇನು ಹೇಳ್ತಾರೋ ಅದ್ರಲ್ಲಿ ಏನು ಸಿಗುತ್ತೋ ತೊಗೊಬಾರಪ್ಪ, ನೆಟ್ವರ್ಕ್ ಬೇರೆ ಇಲ್ಲ, ಆರ್ಡ್ರ್ ಮಾಡೋಣ ಅಂದರೆ. ತುಂಬ ಇಂಟೀರಿಯರಲ್ಲಿ ಕೆಲಸ ಮಾಡ್ತಿದ್ವಿ. ಅದಾದಮೇಲೆ 3 ಗಂಟೆ ಆಯಿತು, ಶೂಟಿಂಗ್ ಮುಗಿಸಿದ್ವಿ, ತೀರಾ ಹಶ್ವಾಗಿತ್ತು. ಹೋಟ್ಲಿಗೆ ಹೋದ್ವಿ. ಅವ್ರ ಕಡೆಯಿಂದ 7 ಜನ ಇದ್ದರು, ನಮ್ಮ ಕಡೆಯಿಂದ ನಮ್ಮ 4 ಜನ ಹೋಗಿದ್ವಿ ಊಟಕ್ಕೆ. ಊಟ ಮಾಡಿದ್ವಿ. ಊಟ ಆದಮೇಲೆ ಹೋಟ್ಲಲ್ಲಿ ಏನು ಕೊಡ್ತಾರೆ ಹೇಳಿ, ಬಿಲ್ ಕೊಡ್ತಾರೆ. ಅವರು ಬಿಲ್ ಕೊಟ್ಟ ತಕ್ಷಣವೇ ಈ ಓನರ್ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನಡ್ಕೊಂಡ್ಬಿಟ್ರು. ನನಗೊಂದು ಪಾಪ ವೇಟರ್ ಹಿಂಗೆ ನಿಂತಿದ್ದಾನೆ ಬಿಲ್ ತೊಗೊಳ್ಳಿ ಅಂತ ಹೇಳಲಿಕ್ಕೆ. ಅವರು ರೆಸ್ಪಾಂಡೇ ಮಾಡಲಿಲ್ಲ. ಒಂದೆರಡು ಕ್ಷಣ ನೋಡಿದೆ, ಆಮೇಲೆ ತೀರಾ ಮುಜುಗರ ಅನಿಸ್ತು. ಆಮೇಲೆ ನಾನು ಬಿಲ್ ಪೇ ಮಾಡಿ ಆಚೆ ಬಂದೆ. ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ಆ್ಯಟಿಟ್ಯೂಡಿನಲ್ ಪಾವರ್ಟಿ ಅಂತ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ತುಂಬ ದುಡ್ಡು ಇರಬಹುದು, ಆದರೆ ಅದನ್ನು ಖರ್ಚು ಮಾಡುವಂಥ ಒಂದು ಮನೋಭಾವ ನಿಮಗಿರಬೇಕಂದ್ರೆ, ನೀವು ಕೂಡ ಊಟ ಮಾಡಿದ್ದೀರಾ, ನಿಮ್ಮ ಟೀಮ್ ಊಟ ಮಾಡಿದೆ, ಆದರೆ ಅದಕ್ಕೆ ಕೂಡ ನೀವು ದುಡ್ಡು ಕೊಡೋಕ್ಕಾಗಲ್ಲ ಅಂದರೆ ಇನ್ಯಾರಿಗೆ ನೀವು ಸಹಾಯ ಮಾಡಲಿಕ್ಕೆ ಸಾಧ್ಯ? ನೀವು ತುಂಬ ಶ್ರೀಮಂತರು ಎಲ್ಲ ಸರಿ, ಆದರೆ ನಾವು ಸಮಾಜದಲ್ಲಿ ಇಂಥವ್ರನ್ನೇ ತುಂಬ ಗೌರವದಿಂದ ಕಾಣ್ತೀವಿ. ಅಯ್ಯೋ ನೋಡಿ ಎಂಥ ದೊಡ್ಡ ಕಂಪ್ನಿ ಕಟ್ಟಿದ್ದಾರೆ ಅಂತ. ಬೇರೆ ಯಾರೋ ಕಷ್ಟದಲ್ಲಿದ್ದಾರೆ ಅಂದರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಇವ್ರು ನೋಡಿ ಅಂತ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಆಚೆ ಬಂದೆ. ಆಗನ್ನಿಸ್ತು, ಈ ರೀತಿಯ ಅನುಭವ ನಿಮಗೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ರಿಲೇಟಿವ್ಸ್ ಜೊತೆ ಆಗಿರ್ಬೋದು. ಯಾಕಂದರೆ ಎಲ್ಲ ಗ್ರೂಪಲ್ಲೂ ಯಾರೋ ಒಬ್ರು ಇರ್ತಾರೆ, ಪಾಪ ಯಾವಾಗಲೂ ಅವ್ರು ದುಡ್ಡು ಪೇ ಮಾಡ್ತಿರ್ತಾರೆ. ಒಂದಿಷ್ಟು ಜನ ಉಡಾಫೆಯಿಂದ ಇದ್ಬಿಡ್ತಾರೆ, ನಮ್ಗೆ ಯಾಕಿದು, ನನಗೂ ಅದಕ್ಕೆ ಸಂಬಂಧನೇ ಇಲ್ಲ. ಸೊ ಅಂಥವರಿಂದ ಸ್ವಲ್ಪ ದೂರ ಇರಿ. ಇದು ದುಡ್ಡಿನ ಪ್ರಶ್ನೆ ಅಲ್ಲ, ವ್ಯಕ್ತಿತ್ವದ ಪ್ರಶ್ನೆ. ಪ್ರತಿ ಸತಿ ನಿಮ್ಗೇನೋ ಕಷ್ಟ ಇದ್ದು ಪೇ ಮಾಡಲಿಲ್ಲ ಅಂದರೆ ಅದು ಬೇರೆ. ಪ್ರತಿ ಸತಿ ಯಾರೊಬ್ಬರು ಪೇ ಮಾಡಿದಾಗ ನೀವು ಕಾಂಟ್ರಿಬ್ಯೂಟು ಮಾಡಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ಶ್ರೀಮಂತಿಗೆ ಕಟ್ಟಿಕೊಂಡು ನಮಗೇನಾಗಬೇಕು ಹೇಳಿ ಅಲ್ವಾ? ಸೊ ಇನ್ನು ಮುಂದೆ ಆ ಥರ ಫ್ರೆಂಡ್ಸು, ರಿಲೇಟಿವ್ಸ್ ನಿಮ್ಮ ಜೊತೆ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ಏನಂತೀರಾ?